ಸ್ವರ್ಗದಂತಹ ಗಲ್ಫ್ ಸ್ಮಶಾನವಾಗ್ತಾ ಇದೆ. ಕಾಲ್ಕೆರೆದು ಬಂದ ದೊಡ್ಡಣ್ಣನ ಗರ್ವಭಂಗ ಆಗಿದೆ. ಇಸ್ರೇಲ್ಗೆ ಸೈನಿಕರ ಕೊರತೆ ಕಾಡ್ತಾ ಇದ್ರೆ ಇರಾನ್ಗೆ ಮಕ್ಕಳ ಸೈನ್ಯದ ಬಲ ಸಿಗ್ತಿದೆ. ಲಾಕ್ಡೌನ್ ವದಂತಿಗೆ ಎನರ್ಜಿ ಎಮರ್ಜೆನ್ಸಿ ಇಲ್ಲ ಅಂತ ಕೇಂದ್ರ ಸ್ಪಷ್ಟನೆಯನ್ನ ಕೊಟ್ಟು ತೈಲದ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿದೆ. ಸತ್ಯದ ಹೊಸ್ತಿಲು ದಾಟುವ ಮೊದಲೇ ಸುಳ್ಳು ಊರೆಲ್ಲ ಸೂರೆ ಹೊಡೆಯುತ್ತಂತೆ. ಕಲಬುರಗಿ, ಮಂಡ್ಯ, ಬಾಗಲಕೋಟೆ, ಗದಗದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ಗಳ ಮುಂದೆ ಜನ ಠಿಕಾಣಿ ಹೂಡಿದ್ದಾರೆ. ಬೆಳಗಾವಿಯಲ್ಲಿ ಗ್ಯಾಸ್ಗಾಗಿ ಮುಗಿಬಿದ್ದಿದ್ರೆ ಅತ್ತ ಹೋಟೆಲ್ಗಳ ವಸೂಲಿಗೆ ಬ್ರೇಕ್ ಬಿದ್ದಿದೆ. ದಾವಣಗೆರೆ ದಕ್ಷಿಣದ ಅಖಾಡದಲ್ಲಿ ಕೇಳಿ ಬರ್ತಾ ಇದ್ದ ಬಂಡಾಯದ ಗುಡುಗು ಈಗ ಸೈಲೆಂಟ್ ಆಗ್ಬಿಟ್ಟಿದೆ. ಅಬ್ಬರಿಸಿದ್ದ ಪೈಲ್ವಾನ್ ಕುಸ್ತಿ ಅಖಾಡದಿಂದಲೇ ನಿವೃತ್ತಿಯಾಗಿದ್ದಾರೆ. ಸಿದ್ದರಾಮಯ್ಯ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇತ್ತ ಬಾಗಲಕೋಟೆಯಲ್ಲಿ ಹಿಂದುತ್ವ ವರ್ಸಸ್ ಅಹಿಂದ ಕದನವಾಗಿ ಮಾರ್ಪಟ್ಟಿದೆ. ಹಿಂದಿ ಹೇರಿಕೆ ಸಂಘರ್ಷದ ಮಧ್ಯೆ ರಾಜ್ಯ ಸರ್ಕಾರ ಪರೋಕ್ಷವಾಗಿ ದ್ವಿಭಾಷಾ ಪದ್ಧತಿಗೆ ಅಪ್ಡೇಟ್ ಆಗಿದೆ. ಕನ್ನಡಕ್ಕೆ ಆದ್ಯತೆ ಜೊತೆ ಅನ್ಯ ಭಾಷಾ ಅಂಕಗಳ ಹೊರೆಯನ್ನ ತಪ್ಪಿಸೋಕೆ ಗ್ರೇಡ್ ನಿಯಮ ಜಾರಿಗೆ ಬಂದಿದೆ. ತೃತೀಯ ಭಾಷೆ ಹಿಂದಿ ಅಂಕ ಕಡಿತ ಆಗಲಿದ್ದು ಎಸ್ಎಲ್ಸಿ ಮಾರ್ಕ್ಸ್ 525ಕ್ಕೆ ಇಳಿಯಲಿದೆ. ನಾಳೆಯಿಂದ ಐಪಿಎಲ್ ಹಬ್ಬ. ಸಾವು ನೋವಿನ ಸಂಕಟದಿಂದ ವಿಮೋಚನೆ ಬಯಸಿದಂತಹ ಚಿನ್ನಸ್ವಾಮಿ ಅಂಗಳದಲ್ಲಿ ಹೊಡಿ ಬಡಿ ಆಟಕ್ಕೆ ಚಾಲನೆ ಸಿಗಲಿದೆ. ಹೈದರಾಬಾದ್ ವಿರುದ್ಧ ಬೆಂಗಳೂರು ಸೆಣಸಲಿದೆ. ಇತ್ತ ವಿಧಾನಸಭೆಯಲ್ಲಿ ಶಾಸಕರಿಗೆ ಉಚಿತ ಟಿಕೆಟ್ನ ಬೇಡಿಕೆ ಚರ್ಚೆಯನ್ನ ಹುಟ್ಟುಹಾಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.